ಅನ್ನಭಾಗ್ಯ ಯೋಜನೆ ಸರ್ಕಾರದ ಮಹತ್ವಪೂರ್ಣ ಯೋಜನೆ. ಹಲವು ಬಡ ಕುಟುಂಬಗಳ ಹೊಟ್ಟೆ ತುಂಬಿಸುವ ಯೋಜನೆ. ಆದರೆ ಈ ಅನ್ನಭಾಗ್ಯ ಯೋಜನೆ ಕಾಳಸಂತೆಕೋರರ ಆದಾಯವಾಗಿದ್ದಲ್ಲದೆ ಒಬ್ಬರ ಜೀವವನ್ನು ಕೂಡ ಕಸಿದಿದೆ. ಯಾಕೆ, ಏನಾಯ್ತು ಅಂತೀರಾ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕಾಳಸಂತೆಕೋರರ ಆದಾಯವಾದ ಅನ್ನಭಾಗ್ಯ ಯೋಜನೆ ಹಫ್ತಾ ವಸೂಲಿಗೆ ಮುಂದಾಗಿದ್ದ ವ್ಯಕ್ತಿ ಸಾವು. ವ್ಯಕ್ತಿಯನ್ನು ಬಲಿ ಪಡೆದ ಅಕ್ರಮ ಅಕ್ಕಿ ದಂಧೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮಧುಖಂಡಿ ಕ್ರಾಸ್ ಬಳಿ ನಡೆದ ರಸ್ತೆ ಅಪಘಾತದಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಅಕ್ಟೋಬರ್ 8ರಂದು ಜಮಖಂಡಿ ತಾಲೂಕಿನ ನಿವಾಸಿ ಬಸವರಾಜ್ ಕಾನಗುಂಡ ಹಿಟ್ ಅಂಡ್ ರನ್ ನಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಬಸವರಾಜ್ ಸಾವಿನ ಪ್ರಕರಣವನ್ನ ಸೂಕ್ಷ್ಮವಾಗಿ ಗಮನಿಸಿದ ಜಮಖಂಡಿ ಗ್ರಾಮೀಣ ಪೊಲೀಸರು ಇದು ಸಹಜ ಸಾವಲ್ಲ, ಕೊಲೆ ಅನ್ನೋದಾಗಿ ಶಂಕೆ ವ್ಯಕ್ತಪಡಿಸಿದ್ರು. ಇದೀಗ ಅಕ್ಕಿ ಸ್ಮಗ್ಲಿಂಗ್ ಮಾಫಿಯಾಗೆ ಬಸವರಾಜ್ ಕೊಲೆಯಾಗಿದೆ ಅನ್ನೋ ಸತ್ಯ ಬಹಿರಂಗವಾಗಿದೆ. ಅಕ್ಕಿ ಸ್ಮಗ್ಲಿಂಗ್ ಕಿಂಗ್ ಪಿನ್ ಗಳನ್ನ ಪದೇ ಪದೇ ದುಡ್ಡಿಗಾಗಿ ಪೀಡಿಸ್ತಾ ಇದ್ದ ಅನ್ನೋ ಕಾರಣಕ್ಕೆ ಪ್ಲಾನ್ ಮಾಡಿಸಿ ಅಪಘಾತ ಎಸಗಿದ್ದಾರೆ. ಆರೋಪಿಗಳಾದ ಅಶ್ಫಾಕ್ ಸುಲೇಮಾನ್ ಮುಲ್ಲಾ, ನಂದೀಶ್ವರ್ ಮಹಾದೇಶ ಪವಾಡಿ, ಮಹೇಶ ಶ್ರೀಶೈಲ್ ಪವಾಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬನ್ನಟ್ಟಿ ರಬ್ಕವಿ ಕಡೆಯಿಂದ ಈ ಕಡೆ ಜಮಖಂಡಿ ಕಡೆ ಬರುವಾಗ ಮರಖಂಡಿ ಹತ್ತಿರ ಅವರದ್ದು ಡೆತ್ ಆಗಿತ್ತು. ಸಂಜೆ ಸುಮಾರು 4:15 ಇಂದ 5:30 ಮಧ್ಯದಲ್ಲಿ. ಎಸ್ಪೆಷಲಿ ಇಲ್ಲಿಗಲ್ ಪಿಡಿಎಸ್ ರೈಸ್ ಟ್ರಾನ್ಸ್ಪೋರ್ಟ್ ಏನಾಗುತ್ತೆ ಆ ರಬ್ಕವಿ ಬನ್ನಟ್ಟಿ ಭಾಗದಲ್ಲಿ, ಬಿಜಾಪುರ ಭಾಗದಲ್ಲಿ, ಬಾಗಲಕೋಟೆ ಭಾಗದಲ್ಲಿ ಅಲ್ಲಿ ರೈಸ್ ಟ್ರಾನ್ಸ್ಪೋರ್ಟ್ ಮಾಡುವಾಗ ಅವರು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು. ಸೊ ಅಂತ ಅವ್ರದ್ದು ವ್ಯಕ್ತಿ ಮೇಲೆ, ಅವ್ರ ಹೆಸರು ಮೇಲೆ ಏನಾದ್ರು ಆ ಥರ ವೆಹಿಕಲ್ ಇದೆ ಅದನ್ನು ಕೂಡ ನಾವು ಚೆಕ್ ಮಾಡಿದ್ದೀವಿ. CCTV ಕ್ಯಾಮ್ರಾ ಚೆಕ್ ಮಾಡಿದ್ದೀವಿ. ಎಲ್ಲದು ನಮಗೆ ಆ ದಿನ ರಾತ್ರಿನೇ ನಮಗೆ ರಿಸಲ್ಟ್ ಸಿಕ್ತು. ಈ ಅಶ್ಫಾಕ್ ಸುಲೇಮಾನ್ ಮುಲ್ಲಾ ಅವರಿಗೆ ನಾವು ಯಾವಾಗ ಸಿಕ್ಯೂರ್ ಮಾಡಿದ್ದೀವಿ ಮತ್ತೆ ಇಂಟ್ರೋಗೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಅವ್ರದ್ದು ವಾಲಂಟರಿ ಸ್ಟೇಟ್ಮೆಂಟ್ ಅಲ್ಲಿ ಒಪ್ಪಿದ್ದಾನೆ ಕಿ ನಾನೇ ಇಂಟೆನ್ಷನಲ್ ಆಗಿ ಈ ಥರ ಆಕ್ಸಿಡೆಂಟ್ ಮಾಡಿದ್ದೀನಿ. ಇದು ಮೇಲ್ಮಟ್ಟಕ್ಕೆ ನೋಡುವಾಗ ಇದು ಆಕ್ಸಿಡೆಂಟ್ ಥರ ಕಾಣ್ತಾ ಇದೆ, ಬಟ್ ನಿಜವಾಗಿ ಇದು ಆಕ್ಸಿಡೆಂಟ್ ಇಲ್ಲ. ನಾನು ಇಂಟೆನ್ಷನ್ ಆಗಿ ಈ ಥರ ಮಾಡಿದ್ದೀನಿ. ನನ್ನ ಉದ್ದೇಶ ಬಸವರಾಜ್ ಅವರದ್ದು ಮರ್ಡರ್ ಮಾಡಬೇಕಾಗಿತ್ತು ಅಂತ ಅವರು ಒಪ್ಪಿದ್ದಾನೆ. ಅದೇ ರೀತಿ ನಮಗೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇದು ಕೇವಲ ಒಂದು ತಾಲೂಕಿನ ಕಥೆಯಲ್ಲ. ಜಿಲ್ಲೆಯ ಬಹಳಷ್ಟು ಕಡೆ ಅಕ್ರಮ ಅಕ್ಕಿ ದಂಧೆ ಎಗ್ಗಿಲ್ಲದೆ ಸಾಗಿದೆ. ಅವರ ಕೆಲಸಕ್ಕೆ ಅಡ್ಡ ಬಂದವರನ್ನ ಸಾಯಿಸೋದಕ್ಕೂ ಹಿಂದೆ ಮುಂದೆ ನೋಡಲ್ಲ ಎಂಬ ಕಟ್ಟು ಸತ್ಯ ಬಯಲಾಗಿದೆ. ಇಂತಹ ಅಕ್ರಮಗಳು ನಡೀತಾ ಇದ್ರು ಆಹಾರ ಇಲಾಖೆ ಅಧಿಕಾರಿಗಳು ಜಾಣ ಕುರುಡುತನ ಮೆರಿತಾ ಇರುವುದು ಜಿಲ್ಲೆಯ ಸಾಮಾನ್ಯ ನಾಗರಿಕರ ಸಂಶಯಕ್ಕೆ ಕಾರಣವಾಗಿದೆ. ಈ ಅಕ್ರಮ ದಂಧೆಗೆ ಕಠಿಣ ಕಾನೂನು ಮಾಡಬೇಕು ಎಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಅದನ್ನು ಸಂಪೂರ್ಣವಾಗಿ ತನಿಖೆ ಮಾಡಿದಾಗ 3 ಮಂದಿ ಆರೋಪಿಗಳು ಸಿಗ್ತಾರೆ. ಆ 3 ಮಂದಿ ಆರೋಪಿಗಳು ಯಾರಪ್ಪ ಅಂತಂದ್ರೆ ಅಕ್ಕಿ ಕಳ್ಳರವರು. ಇಡೀ ಜಿಲ್ಲಾದ್ಯಂತ ಅಕ್ಕಿಯನ್ನ ಕಳತನ ಮಾಡಿ ಮಾರಾಟ ಮಾಡುವಂತವ್ರು. ಈ ಬಸವರಾಜ್ ಅನ್ನಂತವ ಏನಿದಾನಲ್ಲ, ಆ ಅಕ್ಕಿ ಕಳ್ಳರ ಬಳಿ ಹಫ್ತಾ ಇಟ್ಟಂತ ಮನುಷ್ಯ ಇವ. ಇಲ್ಲ, ನೀವೇನಾದ್ರೂ ನನಗೆ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಟ್ರಕ್ ಹಿಡಿತೀನಿ, ನಿಮ್ಮ ಅಕ್ಕಿ ನಿಂದಿರ್ಸ್ತೀನಿ ಅಂತ ಹೆದರಿಸಿ ದುಡ್ಡನ್ನು ಕಿತ್ಕೊತಿದ್ದ. ದುಡ್ಡನ್ನು ಕಿತ್ಕೊಳ್ಳೋದು ಅವರು ಬೇಸತ್ತು ಇವನಿಗೆ ನಾವ ಮಾಡೋದು 2 ನಂಬರ್ ದಂಧೆ, ಇದ್ರಾಗ ಇವನಿಗೆ ಪಾಲ್ ಕೊಡ್ಬೇಕನ್ನಂತ ನಿಟ್ಟಿನೊಳಗೆ ಅವರು ಷಡ್ಯಂತ್ರ ಮಾಡಿ ಅವಂಗ ರಸ್ತೆ ಅಪಘಾತ ಮಾಡಿ ಕೊಲೆಯನ್ನು ಮಾಡಿದ್ದಾರೆ. ಅಕ್ಕಿ ಕಳ್ಳತನ ಎಷ್ಟರ ಮಟ್ಟಿಗೆ ಬೆಳೆದಿದೆಯಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಕೊಲೆ ಆಗುವಷ್ಟು ಮಟ್ಟಿಗೆ ಅಕ್ಕಿ ಕಳ್ಳತನ ಬೆಳೆದಿದೆ. ಸಿದ್ದರಾಮಯ್ಯನವರೇನು ಬಡವರಿಗೆ ಅಕ್ಕಿ ಮುಟ್ಲಿ ಅಂತ ಹೇಳಿ ಯೋಜನೆಗಳನ್ನು ಮಾಡಿದಾರಲ್ಲ, ಅದು ಒಳ್ಳೆ ಯೋಜನೆನೇ. ಆದ್ರೆ ಇಂಥ ತಾಲೂಕಿನೊಳಗ, ಜಿಲ್ಲೆಯೊಳಗ ಇಂಥ ಹುಳುಗಳಿದ್ವಪ್ಪ ಅಂತಂದ್ರೆ ಬಡವರಿಗೆ ಅಕ್ಕಿ ಎಲ್ಲಿ ಮುಟ್ಟಬೇಕು? ಒಟ್ಟಿನಲ್ಲಿ ಅಕ್ರಮ ಅಕ್ಕಿ ಸ್ಮಗ್ಲರ್ಗಳ ಕಳ್ಳದಾಟಕ್ಕೆ ಓರ್ವ ವ್ಯಕ್ತಿ ಬಲಿಯಾಗಿದ್ದಾನೆ. ಇನ್ನಾದರೂ ಸರ್ಕಾರ ಈ ಅಕ್ಕಿ ಕಳ್ಳದಂಧೆಗೆ ಕಡಿವಾಣ ಹಾಕುತ್ತಾ ಕಾದು ನೋಡಬೇಕಿದೆ. ರವಿ ಹಳ್ಳೂರ್, ಪಬ್ಲಿಕ್ ಟಿವಿ, ಬಾಗಲಕೋಟೆ.